ಯತಯೇ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಯೇ ನಮಃ. ಗುರುಭ್ಯೋ ನಮಃ. ವೀಕ್ಷಕರಿಗೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ನನ್ನ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇದೇ ಮೊದಲನೇ ಸಲ ನನ್ನ ಚಾನಲ್ ಬರ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಮರಿದೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ ನೋಡಿ, ಸಬ್ಸ್ಕ್ರೈಬ್ ಬಟನ್ ಒತ್ಕೊಳ್ಳಿ, ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ವಿಡಿಯೋದ ವಿಚಾರ ಏನಪ್ಪಾ ಅಂತಂದ್ರೆ, ವೃಶ್ಚಿಕ ರಾಶಿಯವರಿಗೆ ಜಾನ್ವರಿ ತಿಂಗಳು 2021ನೇ ಇಸ್ವಿ ಹೊಸ ವರ್ಷದ ಮೊಟ್ಟ ಮೊದಲನೆಯ ತಿಂಗಳು ಶುಭಾನ ಅಶುಭಾನ, ಏನ್ ಮಾಡಬಹುದು, ಏನ್ ಮಾಡಬಾರದು, ಏನಾಗಬಹುದು, ಯಾವ ವಿಚಾರಗಳಲ್ಲಿ ಎಚ್ಚರಿಕೆ ವಹಿಸಬೇಕು, ಏನೇನು ವಿಚಾರಗಳನ್ನ ಕಾರ್ಯಸಾಧನೆಗಳು ಮಾಡ್ಕೊಳ್ಬೇಕು ಅನ್ನುವಂಥದ್ದು ಈ ಒಂದು ವಿಡಿಯೋದ ಸಬ್ಜೆಕ್ಟ್. ಅದರಿಂದ ದಯವಿಟ್ಟು ವಿಡಿಯೋನೆಲ್ಲ ಕಡೆ ಶೇರ್ ಮಾಡಲಿಕ್ಕೆ ಮರಿಬೇಡಿ. ವೃಶ್ಚಿಕ ರಾಶಿಯ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ, ಅವರಿಗೆ ಏನೋ ಅವ್ರ ಕಾರ್ಯಸಾಧನೆ ಆಗಲಿ, ಸುಖ ಸಂತೋಷ ನೆಮ್ಮದಿಯಿಂದ ಇರುವಂತಾಗಲಿ ಅನ್ನುವಂಥದ್ದು ಉದ್ದೇಶ. ಪರಿಹಾರಗಳನ್ನು ಕೂಡ ತಿಳಿಸ್ತೇನೆ. ಸೊ ಮೊದಲನೇದಾಗಿ ಗೃಹ ಸ್ಥಿತಿಗಳನ್ನು ಹೇಳ್ಬಿಡ್ತೇನೆ ನಾನು ನಿಮಗೆ. ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿಯಲ್ಲಿ ಮಾಸ ಭವಿಷ್ಯ ಮುಂಚೆ ಗೃಹ ಸ್ಥಿತಿಗಳನ್ನು ತೆಗೆದುಕೊಳ್ಬೇಕಾಗ್ತದೆ. ಯಾವುದು? ಜನವರಿ ತಿಂಗಳು 2021ನೇ ಇಸ್ವಿಯ ಜನವರಿ ತಿಂಗಳ ಗೃಹ ಸ್ಥಿತಿಗಳು. ಜನವರಿ 3ನೇ ತಾರೀಕಿಗೆ ಧನುರ್ರಾಶಿಗೆ 2ನೇ ಮನೆಗೆ ನಿಮ್ಮ ಸಪ್ತಮ ಹಾಗೂ ವ್ಯಯಾಧಿಪತಿ ಶುಕ್ರ ಧನುರ್ರಾಶಿಗೆ ಬರ್ತಾನೆ. 4ನೇ ತಾರೀಕು ಜನವರಿ 4ನೇ ತಾರೀಕು ಮಕರ ರಾಶಿಗೆ ಬುಧ ಬರ್ತಾನೆ, ನಿಮಗೆ ಅಷ್ಟಮ ಲಾಭಾಧಿಪತಿ ಆಗ್ತಾನೆ. 14ನೇ ತಾರೀಕು ಮಕರ ಸಂಕ್ರಾಂತಿ ಅವತ್ತು 14ನೇ ತಾರೀಕು. ಸೊ ಮಕರ ರಾಶಿಗೆ ರವಿ ಸಂಚಾರ ಆಗತ್ತೆ, ನಿಮ್ಮ ಕರ್ಮಾಧಿಪತಿ. 25ನೇ ತಾರೀಕು ಕುಂಭರಾಶಿಗೆ ಬುಧ ಗ್ರಹ ಬರ್ತಾನೆ, ಮತ್ತೆ ಅದೇ ಸೇಮ್ ಅಷ್ಟಮ ಲಾಭಾಧಿಪತಿ ಆಗ್ತಾನೆ ಬುಧ ನಿಮಗೆ. 4ನೇ ತಾರೀಕು ಮಕರ ರಾಶಿಗೆ ಬಂದವನು 25ನೇ ತಾರೀಕು ಕುಂಭರಾಶಿಗೆ ಹೊರಟೋಗ್ತಾನೆ. ಅಂದ್ರೆ 4ನೇ ತಾರೀಕಿಂದ 25ನೇ ತಾರೀಕುವರೆಗೆ ಮಾತ್ರ ಅವನು ಮಕರ ರಾಶಿಯಲ್ಲಿ ಇರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ 27ನೇ ತಾರೀಕು ಮಕರ ರಾಶಿಗೆ ಶುಕ್ರನ ಎಂಟ್ರಿ. ಮಾಸಾಂತ್ಯ 3 ದಿನಗಳು ಮಕರಕ್ಕೆ ಶುಕ್ರನ ಎಂಟ್ರಿ. ಸೊ ಅಲ್ಲಿಗೆ ಶುಕ್ರನ ಗಟ್ಟಿ ತಗೊಳ್ಕೋಬಹುದು. 3ನೇ ತಾರೀಕಿಂದ 27ನೇ ತಾರೀಕು ತನಕ ಇರ್ತಾನಾದ್ರಿಂದ ಶುಕ್ರನ ಪ್ರಭಾವ ಬಹಳ ವಿಶೇಷವಾಗಿ ನಾವು ಪರಿಗಣನೆ ತಗೋಬೇಕಾಗತ್ತೆ. ರವಿಯ ಪ್ರಭಾವ ಬಹಳ ವಿಶೇಷವಾಗಿ ಪರಿಗಣನೆ ತಗೊಳ್ಬೇಕಾಗತ್ತೆ. ಬುಧನ ಪ್ರಭಾವ ಬಹಳ ವಿಶೇಷವಾಗಿ ಪರಿಗಣನೆ ತಗೊಳ್ಬೇಕಾಗತ್ತೆ. ಸೊ ಇದೆಲ್ಲ ಗ್ರಹಗಳದ್ದು ಸ್ಥಿತಿ ನಾವು ನೋಡಿಕೊಂಡು ನಾನು ನಿಮಗೆ ಈ ಮಾಸ ಭವಿಷ್ಯವನ್ನು ತೆಗೆದುಕೊಳ್ಬೇಕಾಗ್ತದೆ. ಇದೆಲ್ಲ ವಿಚಾರ ಇರಬೇಕಾದ್ರೆ ಸೊ ಒಂದೊಂದಾಗಿ ನೋಡ್ಕೊಂಡು ಬರೋಣ. ಮೊದಲನೇದಾಗಿ ಉದ್ಯೋಗದ ವಿಚಾರವಾಗಿ ನಾನು ಮಾತನಾಡಬೇಕು. ಸೊ ನೀವು ವೃಶ್ಚಿಕ ರಾಶಿಯವರು, ನೀವು ಉದ್ಯೋಗದವರು ಅಂತಾದ್ರೆ, ಸರ್ ನಿರುದ್ಯೋಗಿ ಸರ್, ನಾನು ಉದ್ಯೋಗ ಸಿಗುತ್ತಾ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಯಾವಾಗ ಡಿಸೆಂಬರ್ನಲ್ಲಿ ಜನವರಿನಲ್ಲಿ ಅಂತಂದ್ರೆ ನಾನು ಹೇಳ್ತೇನೆ, ಸಂಕ್ರಾಂತಿ ನಂತರ ಬಹಳ ಕಷ್ಟ ಆಗ್ಬಿಡುತ್ತೆ ಜಾಬ್ ಸಿಗುವಂಥದ್ದು. ಸೊ ಏನೇ ಇದ್ರೂ ಸಂಕ್ರಾಂತಿ ಒಳಗೆ, ಜನವರಿ 1ನೇ ತಾರೀಕಿಂದ ಜನವರಿ 15ನೇ ತಾರೀಕಿನ ಒಳಗೆ, 14ನೇ ತಾರೀಕಿನ ಒಳಗೆ ನೀವು ಏನು ಕುಣಿದು ಕುಪ್ಪಳಿಸಿ ಕಷ್ಟಪಟ್ಟು ಜಾಬ್ ಸಂಪಾದನೆ ಮಾಡ್ತಿರೋ ಮಾಡ್ಕೊಂಡ್ರಿ. ಆಮೇಲೆ ಆದ್ರೆ 1 ತಿಂಗಳ ಕಾಲ ಜಾಬ್ ಸಂಪಾದನೆ ಮಾಡೋದು ಬಹಳ ಕಷ್ಟ ಆಗುತ್ತೆ. ಅಟ್ಲೀಸ್ಟ್ ಒಂದು ಲೆಟರ್, ಕನ್ಫರ್ಮೇಶನ್ ಲೆಟರ್ ತಗೊಂಡ್ಬಿಡ್ಬೇಕು. ನೀವು ಬೇಕಾದ್ರೆ ಜಾಯ್ನ್ ಆಗೋದು 14ರ ನಂತರ ಜಾಯ್ನ್ ಆಗಿ, ಬಟ್ 14ರ ಒಳಗೆ ಅಟ್ಲೀಸ್ಟ್ ನಿಮಗೆ ಒಂದು ಅಪಾಯಿಂಟ್ಮೆಂಟ್ ಲೆಟರ್ ನಿಮ್ಮ ಕೈನಲ್ಲಿ ಇರಬೇಕಾಗ್ತದೆ. ಇನ್ನು ಆಲ್ರೆಡಿ ಜಾಬಲ್ಲಿ ಇರತಕ್ಕಂಥವರಿಗೆ, ಆಲ್ರೆಡಿ ಜಾಬಲ್ಲಿ ಇದ್ದೀನಿ ಗುರುಗಳೇ ನಾನು, ಸೊ ನನಗೆ ಜಾಬಲ್ಲಿ ಏನಾದ್ರು ಪ್ರಾಬ್ಲಮ್ ಆಗುತ್ತಾ, ನನಗೇನೋ ಸ್ವಲ್ಪ ಸಮಸ್ಯೆ ಆಗೋಂಗೆ ಕಂಡು ಬರ್ತಾ ಇದೆ, ಅದೇನೋ ಹೌದಾ, ಹೌದಾ ನನಗೆ ಸಮಸ್ಯೆ ಆಗೋದು ಹೌದಾ ಅಂದರೆ ಎಸ್, ಸಮಸ್ಯೆ ಆಗೋದು ಹೌದು. ಜನವರಿ, ಯಾಕೆ ಡಿಸೆಂಬರ್ ಬರ್ತಾ ಇದೆ, ಜನವರಿ 14ರ ನಂತರ, ಮಕರ ಸಂಕ್ರಮಣದ ನಂತರ ವೃಶ್ಚಿಕ ರಾಶಿಯವರಿಗೆ ಔದ್ಯೋಗಿಕ ಸಮಸ್ಯೆಗಳು ಜಾಸ್ತಿ ಆಗುತ್ತೆ, ಉದ್ಯೋಗದಲ್ಲೇ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಸ್ವಲ್ಪ ಮೇಲಧಿಕಾರಿಗಳಿಗೆ ಅಂದ್ರೆ ಯಾರೋ 2 ಜನ ಜಗಳ ಮಾಡ್ತಾರೆ, ಮೇಲಿಸ್ತಾರ ಕೆಳಗಿನಿಸ್ತಾರ, ಮಧ್ಯದಲ್ಲಿ ನಿಮಗೆ ಹಿಂಸೆ ಆಗ್ತಾ ಇರುತ್ತೆ, ನಿಮಗೆ ಸಮಸ್ಯೆ ಆಗ್ತಾ ಇರುತ್ತೆ. ನೀವು ಅಂದ್ರೆ ಸಂಬಂಧ ಇಲ್ಲದ ಜಗಳಗಳೇ ನೀವು ಬಲಿಪಶು ಆಗ್ತಾ ಇರ್ತೀರ, ನೀವು ಉದ್ಯೋಗ ಮಾಡ್ತಾ ಇರ್ತಕ್ಕಂಥ ಜಾಗದಲ್ಲಿ. ಸೊ ಉದ್ಯೋಗ ಮಾಡ್ತಾ ಇರ್ತಕ್ಕಂಥ ಜಾಗದಲ್ಲಿ ನಿಮ್ಮ ಮೇಲಿರುವ ಅಧಿಕಾರಿಗಳು ಹಾಗೂ ನಿಮ್ಮ ಕೆಳಗಡೆ ಕೆಲಸ ಮಾಡೋರು ಇಬ್ಬರನ್ನೂ ಬಹಳ ಚೆನ್ನಾಗಿ ನೋಡ್ಕೊಳ್ಬೇಕಾಗುತ್ತೆ. ವೃಶ್ಚಿಕ ರಾಶಿ ಇಬ್ಬರನ್ನೂ ನೈಸ್ ಮಾಡ್ಕೊಂಡು ನೋಡ್ಕೊಂಡಿರ್ಬೇಕು. ನೀವು ಇಲ್ಲ ನಾನು ಹಿಂಗೆ ಸ್ಟ್ರಾಂಗ್, ನಾನೇನೋ ಬಗ್ಗೆ ನಾನು ಹಿಂಗೆ ಇರ್ತೀನಿ ಅಂತಂದ್ರೆ ಅನುಭವಿಸ್ಬೇಕಾಗತ್ತೆ ಅಷ್ಟೇ, ನಾ ಇನ್ನೇನು ಹೇಳೋಕ್ಕಾಗಲ್ಲ. ಗೌರ್ಮೆಂಟ್ ಜಾಬಲ್ಲಿ ಆಲ್ರೆಡಿ ಇರ್ತಕ್ಕಂಥವ್ರು ಅಥವಾ ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡಿಕೊಂಡು ವೆಯ್ಟ್ ಮಾಡ್ತಾ ಇರ್ತಕ್ಕಂಥವ್ರು, ರಾಜಕೀಯದಲ್ಲಿ ಇರ್ತಕ್ಕಂಥ ವೃಶ್ಚಿಕ ರಾಶಿಯವರು ಎಲ್ಲರೂ ಸಹ ಮಕರ ಸಂಕ್ರಾಂತಿ ಆದಮೇಲೆ 1 ತಿಂಗಳುಗಳ ಕಾಲ ಬಹಳ ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಸೊ ಆದ್ರಿಂದಾಗಿ ಜನವರಿ 15ನೇ ತಾರೀಕಿಂದ 14ನೇ ತಾರೀಕಿಂದಲೇ ಜನವರಿ ಎಂಡ್ ತನಕನೂ ಉದ್ಯೋಗಿಕವಾಗಿ ಬಹಳ ಕಷ್ಟಗಳಿರ್ತದೆ, ಬಹಳ ಎಚ್ಚರಿಕೆಯನ್ನ ವಹಿಸಲೇಬೇಕು ವೃಶ್ಚಿಕ ರಾಶಿಯವರು. ಸೊ ಔದ್ಯೋಗಿಕ ವಿಚಾರ ಇದು.
ಸಂಕಲ್ಪ ಸೇವೆಗೆ ಒಂದು ಹೆಸರು ಕೊಟ್ಕೊಳ್ಳಿ. ಡಿಸೆಂಬರ್ 30ನೇ ತಾರೀಕೇನೆ ನಾವು ಒಂದು ಹೋಮವನ್ನ, ನಿಮಗೆ ರವಿ ಶಾಂತಿ ಶನಿ ಶಾಂತಿ, ನಿಮಗೆ ಔದ್ಯೋಗಿಕ ಸಮಸ್ಯೆ ಕೊಡ್ತಕ್ಕಂಥದ್ದೇ ಅದು. ಸೊ ಅದರಿಂದಾಗಿ ಅದನ್ನು ಮಾಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ಒಂದು ಹೆಸರು ಕೊಟ್ಕೊಳ್ಳಿ. ಸರ್ಪ, ಯಾಕೆಂದ್ರೆ ಮಹಾಕಾಳ ಸರ್ಪ ಯೋಗ ದೋಷ ನಿಮಗೆ ಎಫೆಕ್ಟ್ ಆಗುತ್ತೆ ವೃಶ್ಚಿಕ ರಾಶಿಯವರಿಗೆ. ಯಾಕೆ ಅಂತಂದ್ರೆ ಜನವರಿ ತಿಂಗಳಲ್ಲಿ ಏನು ಮಹಾಕಾಳ ಸರ್ಪ ಯೋಗ ಇದೆ, ನಿಮ್ಮ ರಾಶಿಯಿಂದಲೇ ಅದು ಮುಂದುವರ್ಕೊಂಡು ಹೋಗ್ತಕ್ಕಂಥದ್ದು. ನಿಮ್ಮ ರಾಶಿಯಲ್ಲೇ ಕೇತು ಇದ್ದಾನೆ, ಕೇತುವಿಂದ ಮುಂದುವರೆದ ಭಾಗ, ಅದರಿಂದ ನಿಮ್ಮ ರಾಶಿಯಿಂದನೇ ಆರಂಭ ಅಂತಲೂ ಅನ್ಕೋಬಹುದು. ಇಲ್ಲ ವೃಷಭಾರಂಭ ಅನ್ಬೇಕು, ಇಲ್ಲ ವೃಶ್ಚಿಕ ಆರಂಭ ಅನ್ಬೇಕು ನಾವು. ಸೊ ಆದ್ರಿಂದಾಗಿ ನೀವು ನಾಗಾರಾಧನೆ ಬಹಳ ಮುಖ್ಯ ವೃಶ್ಚಿಕ ರಾಶಿಯವರಿಗೆ. ನಾವು ಡಿಸೆಂಬರ್ 30ನೇ ತಾರೀಕು ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ವೃಶ್ಚಿಕ ರಾಶಿ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸನ ವಾಟ್ಸಪ್ ಮಾಡಿ. ರವಿ ಶಾಂತಿ, ಶನಿ ಶಾಂತಿ, ಗುರು ಶಾಂತಿ, ಚತುರ್ಗ್ರಹ ಯೋಗ, 4 ಗ್ರಹಗಳು ನಿಮ್ಮ ರಾಶಿಯಿಂದ 3ನೇ ಮನೆಯಲ್ಲಿದ್ದು ನಿಮ್ಮ ರಾಶಿಯಿಂದ ಭಾಗ್ಯಸ್ಥಾನ 9ನೇ ಮನೆಯನ್ನು ನೋಡ್ತಾ ಇರ್ತದೆ. ಆಯ್ತಾ? ಅದರಲ್ಲಿ ಒಬ್ಬ ನಿಮ್ಮ ಕರ್ಮಾಧಿಪತಿ ಯಾರು? ರವಿಗ್ರಹ. ಅದರಿಂದ ಔದ್ಯೋಗಿಕ ವಿಚಾರಗಳಲ್ಲಿ ಬಹಳ ಎಚ್ಚರಿಕೆ. ಸಂಬಳ ಜಾಸ್ತಿ ಆಗತ್ತಾ ಸಾರ್ ಅಂತಂದ್ರೆ ಕೆಲಸ ಉಳಿಸ್ಕೊಳ್ಳಿ. ಸಂಬಳ ಜಾಸ್ತಿ ಆಗೋದು ಆಮೇಲೆ ಅಂತ, ಸಂಬಳ ಜಾಸ್ತಿ ಆಗೋದು ಆಮೇಲೆ, ಕೆಲಸ ಉಳಿಸ್ಕೊಳ್ಳಿ ಆಮೇಲೆ. ಯಾಕೆಂದ್ರೆ ಆಮೇಲೆ ಸಪ್ತಮ ವ್ಯಯಾಧಿಪತಿ ಆದಂತಹ ಶುಕ್ರ ಧನಸ್ಥಾನದಲ್ಲಿ, ನಿಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ಬೋದು, ಬಾ ನಾವು ಸ್ಟ್ರೈಕ್ ಮಾಡೋಣ, ಜಾಬ್ ಏನೋ ಸಂಬಳ ಜಾಸ್ತಿ ಮಾಡಿ ಅಂತ ಸ್ಟ್ರೈಕ್ ಮಾಡೋಣ ಅಂತ ಹೇಳ್ಬೋದು. ಅಥವಾ ಮೇಲಿನ ಆಫೀಸರ್ನ ಕೇಳೋಣ, ಬಾ ಗಟ್ಟಿ ಕೇಳೋಣ, ನಾನಿದ್ದೀನಿ ಬಾ ಅಂತ ಹೇಳ್ಬಿಟ್ಟು ನಿಮ್ಮನ್ನೇ ಮುಂತೇಳ್ಬಿಟ್ಟು ಅವನಿಂದ ಓಡಾಡ್ಬಿಡ್ತಾನೆ. ಆಮೇಲೆ ಸಂಬಳ ಯಾರು ಕೇಳಿಲ್ಲ, ಈ ಅಪ್ಪ ಬಂದು ಸಂಬಳ ಅಂತ ಪಡ್ಕೊಂಡು ಎಲ್ಲರನ್ನೂ ಇವನೇ ಹಾಳು ಮಾಡ್ತಾನೆ ಅಂತೇಳಿ ನೀವು ಕೆಟ್ಟವರಾಗ್ಬಿಡ್ತೀರಾ. ಗೊತ್ತಾಯ್ತಾ? ಸ್ನೇಹಿತ ಬಂದು ನಾನಿದ್ದೀನಿ ನೀನು ಕೇಳು, ಸಂಬಳ ಜಾಸ್ತಿ ಬೇಕು ಅಂತ ಕೇಳಿ ನಾನಿದ್ದೀನಿ ಅಂತಂದ್ರೆ ಕಣ್ಣು ಮುಚ್ಕೊಂಡು ಹೋಗಿ ಕೇಳ್ಬಿಟ್ಟಿರ. ಆಮೇಲೆ ಎಚ್ಚರಿಕೆ. ಆ ಒಂದು ವಿಚಾರದಲ್ಲಿ ಎಚ್ಚರ ವಹಿಸಿ. ಏನು ಇದರ ವಿಚಾರ. ಓಕೆ, ನೆಕ್ಸ್ಟ್ ಉದ್ಯೋಗದ ವಿಚಾರ ಆಯಿತು. ಉದ್ಯೋಗದ ವಿಚಾರ ಆದ ನಂತರ ಉದ್ಯೋಗದಲ್ಲಿ ಟ್ರಾನ್ಸ್ಫರ್ಗಳು ಸಿಗುತ್ತಾ ಅಂತಂದ್ರೆ ಅದೊಂದು ಸಾಧ್ಯತೆ ಇದೆ, ಟ್ರಾನ್ಸ್ಫರ್ಗಳು ಸಿಗೋ ಸಾಧ್ಯತೆ ಇದೆ. ಬಟ್ ಜನವರಿ 15ನೇ ತಾರೀಕಿನ ನಂತರ ಏನಾದ್ರು ಟ್ರಾನ್ಸ್ಫರ್ಗಳಂದ್ರೆ ನಿಮಗೆ ಇಷ್ಟ ಇಲ್ಲದ ಜಾಗಕ್ಕೆ ಟ್ರಾನ್ಸ್ಫರ್ಗಳು ಆಗ್ಬಿಟ್ರೆ ಆಮೇಲೆ, ಆಯ್ತಲ್ವಾ? ಸೊ ಅದರಿಂದ ಜನವರಿ 1ನೇ ತಾರೀಕಿಂದ 14ನೇ ತಾರೀಕು ಒಳಗಡೆ ನಿಮ್ಮ ಟ್ರಾನ್ಸ್ಫರ್ ಆರ್ಡರ್ ಬಂದ್ಬಿಡ್ಬೇಕು ನಿಮಗೆ. ಇಲ್ಲ ಅಂದ್ರೆ ಖಂಡಿತ ನಿಮ್ಗೆ ಇಷ್ಟ ಇಲ್ದಿರೋ ಜಾಗಕ್ಕೆ ಟ್ರಾನ್ಸ್ಫರ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರ್ತದೆ. ದಯವಿಟ್ಟು ನೀವು ರಾಹುಕೇತು ಶಾಂತಿ, ಈ ಮಹಾಕಾಳ ಸರ್ಪ ಯೋಗದದ್ದು ರಾಹುಕೇತು ಶಾಂತಿ ಸರ್ಪ ಶಾಂತಿ ಹೋಗಕ್ಕೆ ನಿಮ್ಮ ಹೆಸರು ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ಟ್ರಾನ್ಸ್ಫರ್ ವಿಚಾರದಲ್ಲಿ ನಿಮಗೆ ಅನ್ಯಾಯ ಆಗದೆ ಇರಲಿ, ನಿಮ್ಗೆ ಅನುಕೂಲ ಆಗಲಿ. ಗೊತ್ತಾಯ್ತಲ್ವಾ? ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ಡೀಟೇಲ್ಸ್ ವಾಟ್ಸಪ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಚಾರ ಬಂದು ಉದ್ಯೋಗ ವಿಚಾರ. ನೆಕ್ಸ್ಟು ವಿದ್ಯೆ ವಿಚಾರ ಒಂದು ಮಾತಾಡಬೇಕು. ವಿದ್ಯಾರ್ಥಿಗಳಿಗೆ ಯಾವ ರೀತಿಯಲ್ಲಿ ಇರಲಿದೆ ಅಂತ. ಚತುರ್ಥಾಧಿಪತಿ ಪಂಚಮಾಧಿಪತಿಯೊಂದಿಗೆ ಕೂತ್ಕೊಂಡಿರ್ತಾನೆ, ಯಾರು? ಗುರು. ಮತ್ತೆ ಇದು ಅಲ್ಲಿಗೆ ಏನಾಗುತ್ತೆ, ಇಲ್ಲಿ ಬುಧನ ಎಂಟ್ರಿ ಮಕರ ರಾಶಿಗೆ ಆಗ್ತಾ ಇದೆ. ವಿದ್ಯಾಕಾರಕ ಬುಧ. ಸೊ ವಿದ್ಯಾರ್ಥಿಗಳೆಲ್ಲ, ಈ ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳಿಗೆ ಎಲ್ಲೋ ಒಂದ್ ಕಡೆ ಮಿಸ್ಲೀಡ್ ಆದರೂ ಕೂಡ ಮತ್ತೆ ಪುನಃ ಒಳ್ಳೆ ದಾರಿ ಸಿಗುವಂತ ಸಾಧ್ಯತೆನೂ ಇದೆ. ಸೊ ನಿಮಗೂ ಹೇಳ್ತೇನೆ ನಾನು, ಅದಕ್ಕೆ ಹೇಳೋದು, ಮಕರ ರಾಶಿಯವರಿಗೆ, ವೃಶ್ಚಿಕ ರಾಶಿಯವರಿಗೆ ಈ ಜನವರಿ ತಿಂಗಳು ಶುಭಾನ ಅಶುಭಾನ ಅಂದ್ರೆ ಒಂದ್ ಅರ್ಧ ಶುಭ ಒಂದ್ ಅರ್ಧ ಅಶುಭ ಅಂತ ಹೇಳ್ತೀನಿ. ಸೊ ಅಂಟಿಲ್ ಜನವರಿ 15 ನಿಮ್ಗೆ ಶುಭಾನೇ ಅಂತ ಹೇಳ್ತೀನಿ ನಾನು. ಒಳ್ಳೇದೇ ಆಗ್ತದೆ, ಒಳ್ಳೊಳ್ಳೆ ಪಾಯಿಂಟ್ಸ್ಗಳು ಇದಾವೆ ವೃಶ್ಚಿಕ ರಾಶಿಯವರಿಗೆ, ಒಳ್ಳೊಳ್ಳೆ ಪಾಯಿಂಟ್ಸ್ ಇದಾವೆ. ರವಿ ನೀಚ ಸ್ಥಿತಿಗೆ ಬಂದ ನಂತರ ಒಂದೊಂದಾಗಿ ನೆಗೆಟಿವಿಟಿ ಸ್ಟಾರ್ಟ್ ಆಗ್ಬಿಡುತ್ತದೆ ಅಲ್ಲೇನೆ. ರವಿ ಹಾಗೂ ಶನಿಯ ಒಂದು ಘರ್ಷಣೆ ಅದು ಬೇರೆ ಗ್ರಹಗಳ ಮೇಲೂ ಎಫೆಕ್ಟ್ ಆಗ್ಬಿಡ್ತದೆ. ಸೊ ವಿದ್ಯಾರ್ಥಿಗಳಿಗೆ ಜನವರಿ ಮೊದಲ 15 ದಿವಸಗಳು, ಮಕರ ಸಂಕ್ರಮಣಕ್ಕಿಂತ ಮುಂಚೆ 15 ದಿವಸಗಳು ತುಂಬ ಚೆನ್ನಾಗಿರ್ತದೆ. ಸೊ ಆದ್ರಿಂದಾಗಿ ವಿದೇಶಕ್ಕೆ ಹೋಗಿ ವಿದ್ಯಾಭ್ಯಾಸ ಮಾಡಬೇಕು ಅಂತಂದ್ರೆ, ಅಥವಾ ಇಲ್ಲಿ ಫೀಸ್ಗಳು ಕಟ್ಟಿಲ್ಲ ಸ್ವಾಮಿ, ಫೀಸ್ಗಳು ಕಟ್ಟಬೇಕು, ಫೀಸ್ಗಳು ಕಟ್ಟಕ್ಕಾಗತ್ತಾ, ಅಥವಾ ನನಗೆ ಅಡ್ಮಿಷನ್ಗಳು ಸಿಗುತ್ತಾ, ನನಗೆ ಸೀಟ್ಗಳು ಸಿಗುತ್ತಾ, ಎಲ್ಲ ರೀತಿಯಲ್ಲಿ ಅನುಕೂಲ ಆಗಲಿ ಅಂತಾನೆ ನಾನು ನಿಮಗೆ ಹೋಮ್ಗಳನ್ನು ಮಾಡ್ತಕ್ಕಂಥದ್ದು. ಡಿಸೆಂಬರ್ 30ನೇ ತಾರೀಕು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ನಿಮ್ಮ ಮಕ್ಕಳು ವೃಶ್ಚಿಕ ರಾಶಿಯವರು ಆಗಿದ್ರು ಸಹ ಒಳ್ಳೆ ವಿದ್ಯೆ ಅಥವಾ ಅವರು ಅನ್ಕೊಂಡ ಜಾಗದಲ್ಲಿ ಎಲ್ಲ ರೀತಿಯಲ್ಲಿ ಅನುಕೂಲಗಳಾಗಲಿ ಅನ್ನುವಂತಹ ದೃಷ್ಟಿಯಿಂದ ನಾನು ಈ ಮಾತನ್ನ ಹೇಳ್ತಕ್ಕಂಥದ್ದು. ಕೋರ್ಟು ಕಚೇರಿ ವಿಚಾರಗಳಿಗೆ ಬರೋಣ. ಕೋರ್ಟು ಕಚೇರಿ ವಿಚಾರಗಳು ಯಾವ ರೀತಿಯಲ್ಲಿ ಆಗಲಿದೆ? ಡಿಸೆಂಬರ್ ಮುಗೀತು, ಜನವರಿ ತಿಂಗಳಲ್ಲಿ ನಮಗೆ ಕೋರ್ಟಲ್ಲಿ ಕೇಸ್ ನಡೆಸ್ತಾ ಇದೀವಿ ನಾವು, ನಮ್ಗೆ ಏನಾದ್ರು ಸಂಧಾನಕ್ಕೆ ಬರ್ತಾರಾ ಅಂತ ನೀವು ಕೇಳ್ಬೋದು. ಸಂಧಾನಕ್ಕೆ ಬರತಕ್ಕಂಥದ್ದು ಏನಿದೆ ಅಂತಂದ್ರೆ ಆರ್ಥಿಕ ವಿಚಾರಗಳ ಸಂಧಾನ, ಅಂದ್ರೆ ಇಷ್ಟು ಕೊಟ್ಟು ಸೆಟಲ್ಮೆಂಟ್ ಮಾಡ್ಕೊಳ್ಳಿ ಅಂತ ಸಂಧಾನಕ್ಕೆ ಬರ್ತಾರೆ. ಆ ಅಮೌಂಟ್ ನಿಮ್ಗೆ ಓಕೆ ಆದ್ರೆ ಸಂಧಾನ ಮಾಡ್ಕೊಳ್ಬಹುದು ನೀವು, ಏನ್ ತೊಂದರೆ ಇಲ್ಲ. ದುಡ್ಡು ಕೊಡಿ ಅಥವಾ ದುಡ್ಡು ಇಸ್ಕೊಳ್ಳಿ, ಎರಡರಲ್ಲೂ ಒಂದು ಬರ್ತದೆ ಸಂಧಾನಕ್ಕೆ. ಒಂದೇ ನೀವು ನನಗೆ ದುಡ್ಡು ಕೊಡಿ, ಇಂತಿಷ್ಟು ಕೊಡಿ, ಸೆಟಲ್ ಮಾಡ್ಕೊಂಬೋಣ, ಮುಗಿದೋಯ್ತು. ಇಲ್ಲ ನಾವು ಇಷ್ಟು ಕೊಡ್ತೀವಿ, ಸೆಟಲ್ ಮಾಡ್ಕೊಂಬಿಡಿ, ನೋಡಿ ಮುಗಿಸ್ಕೊಳ್ಳಿ ಅಂತ. ಆ ಸಂಧಾನ ಪ್ರಕ್ರಿಯೆ ಏನೇ ಇದ್ರೂ ಸಹ ನಿಮಗೆ ಮಾಸಾಂತ್ಯದ ಒಳಗಡೆ ಮುಗಿಸ್ಕೊಳ್ಳಿ ಸಂಧಾನ ಪ್ರಕ್ರಿಯೆ. ಧನಸ್ಥಾನದ ಶುಕ್ರ ಸಪ್ತಮದಿಂದ ದೃಷ್ಟಿ, ಸಪ್ತಮಾಧಿಪತಿ ಅವನು ವ್ಯಯಾಧಿಪತಿನೂ ಹೌದು. ಸೊ ಅದರಿಂದಾಗಿ ಅದು ಬಹಳ ಕೇರ್ಫುಲ್ ಆಗಿ ಸ್ಟೆಪ್ ತಗೊಬೇಕು.
ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಳಿ. ರಾಹುಕೇತು ಶಾಂತಿ ಮಾಡಿಸ್ಕೊಂಡು ಶುಕ್ರ ಶಾಂತಿ ಮಾಡಿಸ್ಕೊಂಡ್ರು ಅನುಕೂಲ ಆಗತ್ತೆ. ಯಾಕೆಂದ್ರೆ ಆರ್ಥಿಕ ವಿಚಾರಗಳ ಬಗ್ಗೆ ನಾನು ಮಾತಾಡಬೇಕು. ಧನಸ್ಥಾನದಲ್ಲಿ ಶುಕ್ರ ಇರ್ತಾನೆ. ಆರ್ಥಿಕ ವಿಚಾರಕ್ಕೆ ಬರ್ತೇನೆ ನಾನು ನಿಮಗೆ ಈಗ. ನೆಕ್ಸ್ಟ್ ಆರ್ಥಿಕ ವಿಚಾರಗಳಲ್ಲಿ ಏನಪ್ಪಾ ಅಂತಂದ್ರೆ ಧನಸ್ಥಾನ 2ನೇ ಮನೆಯಲ್ಲಿ ಶುಕ್ರ ಕಾರಕೋ ಭಾವನಾಶಾಯ ಅಂತ ಆಗ್ಬಿಡ್ತದು. ಕಣ್ಣಿಗೆ ಕಾಣಿದ ದುಡ್ಡು ಕೈಗೆ ಸಿಗೋದಿಲ್ಲ ಅನ್ನಂಗೆ ಆಗ್ಬಿಡುತ್ತೆ. ವೃಶ್ಚಿಕ ರಾಶಿಯವರಿಗೆ ಜನವರಿ ತಿಂಗಳಲ್ಲಿ ದುಡ್ಡು ಕಣ್ಣಿಗೆ ಕಾಣುತ್ತೆ, ಕೈಗೆ ಸಿಗಲ್ಲ ಅಂತ. ಈ ರಾಹುಕೇತುನು ಪ್ರಭಾವ ಬೀರ್ತಾರೆ. ಅದರಲ್ಲಿ ಮಹಾಕಾಳ ಸರ್ಪ ಯೋಗ ದೋಷವು ಪ್ರಭಾವ ಬೀರ್ತದೆ. ಸಪ್ತಮಾಧಿಪತಿ ದ್ವಿತೀಯದಲ್ಲಿ 2ನೇ ಮನೆಯಲ್ಲಿರ್ತಕ್ಕಂಥದ್ದು ಅದು ಶುಕ್ರ ಧನಸ್ಥಾನದಲ್ಲಿರ್ತಕ್ಕಂಥದ್ದು ಸಹ ನಿಮಗೆ ಆರ್ಥಿಕವಾಗಿ ಬಹಳ ಕಣ್ಣಿಗೆ ಕಾಣಿಸ ಬಡವ ಅಲ್ಲ, ದುಡ್ಡಿದೆ ಹಂಗಾರೆ ಎಲ್ಲೂ ತೋರಿಸು ಕೊಡು ಅಂದ್ರೆ ಇಲ್ಲ, ಆ ತರ ಆಗ್ಬಿಡುತ್ತೆ. ಅದು ಖರ್ಚಿಗೆ ಸಿಗೋದಿಲ್ಲ ಅಂತ ದುಡ್ಡು. ಲಿಕ್ವಿಡ್ ಕ್ಯಾಶ್ ಅನ್ನತಕ್ಕಂಥದ್ದು ಕೈಯಲ್ಲಿ ಸ್ವಲ್ಪ ಜಾಸ್ತಿ ಓಡಾಡುವ ಸಾಧ್ಯತೆಗಳು ಕಡಿಮೆ. ಜನವರಿ ತಿಂಗಳ ಮೊದಲ 3 ದಿವಸ ಆಶ್ ಕರೋ ಅಂತ ಒಳ್ಳೆ ದುಡ್ಡು ಮಾಡ್ಬಿಡ್ತೀರಾ, ಅಥವಾ ದುಡ್ಡು ಓಡಾಡ್ಬೋದು. ಅಥವಾ ಜನವರಿ ತಿಂಗಳ ನಂತರ 27ನೇ ತಾರೀಕಿನ ನಂತರ ಅಂದ್ರೆ 3 ದಿವಸ. ಸೊ ಅಲ್ಲಿ ನಿಮಗೆ 6 ದಿವಸ ಮಾತ್ರ, ಅಥವಾ 5 ದಿವಸ ಮಾತ್ರ, ಅಥವಾ ಒಂದು ವಾರ ಅಷ್ಟೇ ಜನವರಿ ತಿಂಗಳಲ್ಲಿ ನಿಮ್ಮ ಕೈಯಲ್ಲಿ ದುಡ್ಡು ಓಡಾಡೋದು. ಅದ್ರ ನಂತರ ನಿಮಗೆ ದುಡ್ಡು ಓಡಾಡಬೇಕು ಅಂದ್ರೆ ಸ್ವಲ್ಪ ಮನೆಯಲ್ಲಿ ಸ್ವಲ್ಪ ದುಡ್ಡು ನಿಲ್ಲಬೇಕು, ಲಕ್ಷ್ಮಿ ನಿಲ್ಲಬೇಕು, ಆರ್ಥಿಕವಾಗಿ ಅನುಕೂಲ ಆಗಬೇಕು. ಏನೇ ಆಗಬೇಕು ಅಂತಂದ್ರೆ ನಾವು ಸೌಭಾಗ್ಯ ಲಕ್ಷ್ಮಿ ಹೋಮವನ್ನು ಮಾಡಿ ನೋಡಿ. ಈ ತರ ಯಂತ್ರವನ್ನು ನಾವು ಕೊಡ್ತೇವೆ ನಿಮಗೆ. ಈ ಯಂತ್ರ ಕಾಣಿಸ್ತಾ ಇದೆಯಾ? ನೋಡ್ಕೊಳ್ಳಿ ಯಂತ್ರನ. ಇದು ಮಹಾಲಕ್ಷ್ಮಿ ಯಂತ್ರ. ಸೌಭಾಗ್ಯ ಲಕ್ಷ್ಮಿ ಹೋಮವನ್ನು ಮಾಡಿ ಈ ಯಂತ್ರವನ್ನು ನಾವು ನಿಮಗೆ ಕೊರಿಯರ್ ಮೂಲಕ ಕಳಿಸ್ಕೊಡ್ತೇವೆ. ಇಷ್ಟು ದೊಡ್ಡ ಯಂತ್ರ ಅಲ್ಲ, ಇಷ್ಟು ಚಿಕ್ಕ ಯಂತ್ರ ಇರ್ತದೆ. 2x2 ಅಂದ್ರೆ ನಿಮಗೆ ಕ್ಯಾರಿ ಮಾಡ್ಲಿಕ್ಕೆ ಅನುಕೂಲ ಆಗ್ತಕ್ಕಂಥದ್ದು. ಮನೆಯಲ್ಲಿ ಎಲ್ಲ ಕಡೆ ಇಟ್ಕೊಳ್ಳಕ್ಕೆ ಅಂದ್ರೆ ನಿಮಗೆ ನಿಮ್ಮ ಲಾಕರಲ್ಲಾಗ್ಲಿ, ದುಡ್ಡು ಇಡ್ತಕ್ಕಂತಹ ಜಾಗದಲ್ಲಾಗ್ಲಿ, ಅಥವಾ ನಿಮ್ಮ ಬಿಸ್ನೆಸ್ ಮಾಡಿದ್ರೆ ನೀವು ವ್ಯಾಪಾರ ಮಾಡ್ತಕ್ಕಂತಹ ಸ್ಥಾನದಲ್ಲಾಗ್ಲಿ, ಎಲ್ಲೇ ಆಗ್ಲಿ ಇಟ್ಕೊಳ್ಳೋಕೆ ಅನುಕೂಲ ಆಗಲಿ ಅಂತ ವೃಶ್ಚಿಕ ರಾಶಿಯವರಿಗೋಸ್ಕರ ಸೌಭಾಗ್ಯ ಲಕ್ಷ್ಮಿ ಹೋಮ ನೋಡಿ. ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ರಾಹುಕೇತು ಶಾಂತಿ ಇತ್ಯಾದಿ ಚತುರ್ಗ್ರಹ ಯೋಗ ಏನಿದೆ, 3ನೇ ಮನೆ ಚತುರ್ಗ್ರಹ ಯೋಗ ಆಗ್ತದೆ. ಆ ಎಲ್ಲಾ ಗ್ರಹಗಳಿಗೆ ಹೋಮ ಶಾಂತಿಗಳು, ಸೌಭಾಗ್ಯ ಲಕ್ಷ್ಮಿ ಹೋಮ, ಸೌಭಾಗ್ಯ ಲಕ್ಷ್ಮಿ ಯಂತ್ರ ಹೋಮ ಮಾಡಿ ಎನರ್ಜೈಸ್ ಮಾಡಿ. ಇದು ಪ್ರಸಾದ, ಅರಿಶಿನ ಪ್ರಸಾದ ಜೊತೆಗೆ ನಾವು ನಿಮಗೆ ಕೊರಿಯರ್ ಮೂಲಕ ಕಳಿಸ್ಕೊಡ್ತೇವೆ. ಆ ಅರಿಶಿನ ಪ್ರಸಾದ, ಹೋಮ ಭಸ್ಮ ಡೈಲಿ ಹಣೆಗೆ ಇಟ್ಕೊಳ್ಳಿ. ಹಾಗೂ ಆ ಯಂತ್ರವನ್ನ ನೀವು ನಿಮ್ಮ ಲಾಕರ್ನಲ್ಲೋ, ನಿಮ್ಮ ಬೀರೋ ಲಾಕರ್ನಲ್ಲೋ ಬಿಸ್ನೆಸ್ ಮಾಡ್ತಾ ಇದ್ರೆ ನಿಮ್ಗೆ ಅಲ್ಲಿ ನೀವೇನು ಕ್ಯಾಶ್ ಬಾಕ್ಸ್ ಅಲ್ಲೋ ಎಲ್ಲೋ ಒಂದು ಈ ಮಹಾಲಕ್ಷ್ಮಿ ಯಂತ್ರ ಹಾಕಿಟ್ಕೊಳ್ಳಿ. ಖಂಡಿತವಾಗಿ ಒಳ್ಳೇದಾಗ್ಲಿ. ಇಷ್ಟು ದೊಡ್ಡ ಯಂತ್ರ ಅಲ್ಲ ಕಳಿಸೋದು, ಚಿಕ್ಕ ಯಂತ್ರ ಕಳಿಸ್ಕೊಡ್ತೇವೆ, ಆಯ್ತಲ್ವಾ? ಇದು ನಿಮ್ಗೆ ತೋರಿಸಿ ಕಾಣ್ಲಿಕ್ಕೆ ಅನುಕೂಲ ಆಗಲಿ ಅಂತ ದೊಡ್ಡದು ಇಟ್ಕೊಂಡಿದ್ದಷ್ಟೇ. ಓಕೆ, ನೆಕ್ಸ್ಟ್ ನಾನು ಇನ್ನೊಂದು ವಿಚಾರ ಏನು ಮಾತಾಡ್ಬೇಕು ಇಲ್ಲಿ ಅಂತಂದ್ರೆ ಸಾಲ ಬಾಧೆಗಳ ವಿಚಾರನೂ ಮಾತಾಡ್ಬೇಕು. ಸರ್, ಸಾಲ ತೀರ್ಸಕ್ಕಾಗತ್ತಾ ಅಂದ್ರೆ ನಿಮಗೆ ನಾನು ಈ ವಿಚಾರ ಯಾಕೆ ಎತ್ತಾ ಇದ್ದೀನಿ ಅಂದ್ರೆ ತುಂಬಾ ಸ್ಟ್ರಾಂಗ್ ಸಾಧ್ಯತೆಗಳು, ಸಾಲ ತೀರಿಸುವಂತಹ ಸ್ಟ್ರಾಂಗ್ ಸಾಧ್ಯತೆಗಳು ವೃಶ್ಚಿಕ ರಾಶಿಯವರಿಗೆ ಇದೆ. ಯಾಕೆಂದ್ರೆ ಕುಜಗ್ರಹ ನಿಮಗೆ ಇಡೀ ತಿಂಗಳು ನಿಮಗೆ ಮೇಷರಾಶಿಯಲ್ಲಿ ಇರ್ತಾರೆ. ನಿಮ್ಮ ರಾಶ್ಯಾಧಿಪತಿ ಷಷ್ಠ್ಯಾಧಿಪತಿ ಷಷ್ಠದಲ್ಲಿರ್ತಕ್ಕಂಥದ್ದು 2 ಪರಿಣಾಮಗಳು ಬಿಡ್ಬೋದು. ಒಂದು, ನಾನು ಪಾಸಿಟಿವ್ ಆಗಲಿ ಅಂತ ನಿಮ್ಗೆ ನೋಡ್ತಾ ಇದ್ದೀನಿ. ನಾನು ಸಡನ್ ನಿಮಗೆ ಸಾಲಗಳು ಸಿಕ್ಬಿಡ್ಬೋದು. ಸಾಲ ಸಿಗುತ್ತೆ ಅಂದ್ರೆ ಸಿಕ್ಕಡ ಸಾಲಗಳನ್ನು ಮಾಡ್ಕೊಳ್ಬಿಡ್ಬೋದು ನಿಮಗೆ. ಯಾಕೆಂದ್ರೆ ರಾಹುವಿನ ದೃಷ್ಟಿ ಇದೆ, ಬರೋ ದುಡ್ಡು ಖರ್ಚಾಗ್ಬಿಡುತ್ತೆ. ಅದರಿಂದ ಅದು ಸಾಲ ಅಂತಾನೆ ಬರಲಿ, ಎಲ್ಲೋ ಲೋನ್ ಅಪ್ಲೈ ಮಾಡಿದ್ದೆ ಲೋನ್ ಬಂತು ಅಂತಾನೆ ಆಗ್ಲಿ, ಅದು ಕೂಡ ಬರುವ ಸಾಧ್ಯತೆ ಇದೆ. ಹಾಗಂತ ಖರ್ಚುಗಳು ಆಗ್ಬಿಡ್ಬೋದಲ್ಲ, ಹಿಂಗ್ ಬಂತು ದುಡ್ಡು ಹಿಂಗ್ ಖರ್ಚಾಗೋಯ್ತು ಅಂತ. ಸೊ ಅದರಿಂದಾಗಿ ಸಾಲಗಳು ತೀರ್ಸ್ಲಿಕ್ಕಾರು ಅನುಕೂಲ ಮಾಡ್ಕೊಳ್ಳಿ ಇದನ್ನ ಅಂತ. ಸೊ ಆದ್ರಿಂದ ಈ ಅವಕಾಶವನ್ನು ದಯವಿಟ್ಟು ನೋಡಿ. ಅದಕ್ಕೆ ಹೇಳ್ತಿರೋದು, ಈ ಸೌಭಾಗ್ಯ ಲಕ್ಷ್ಮಿ ಹೋಮವನ್ನು ಮಾಡಿಸಿ ಈ ಯಂತ್ರವನ್ನು ಮನೆಯಲ್ಲಿ ಇಟ್ಕೊಂಡು ನಿಮಗೆ ಒಂದು ಸ್ವಲ್ಪ ಈ ಅಪ್ರೂವ್ ಆಗ್ಬೇಕಾದ್ರೆ ಲೋನ್ಗಳು ಅಪ್ರೂವ್ ಆಗಲಿ, ಅಥವಾ ನೀವು ಸಾಲ ತೀರಿಸಬೇಕು ಅಂತ ಮಾಡ್ತಾ ಇರತಕ್ಕಂಥ ಪ್ರಯತ್ನದಲ್ಲಿ ಯಶಸ್ಸಿಗಲಿ, ನಿಮಗೆ ಸಾಲಗಳೆಲ್ಲ ತೀರುವಂತಾಗ್ಲಿ, ನಿಮಗೆ ಒಳ್ಳೇದಾಗ್ಲಿ ಅನ್ನುವಂಥದ್ದು ನಮ್ಮ ಉದ್ದೇಶ ಆಯ್ತಲ್ವಾ? ಸೊ ಸಾಲ ತೀರಿಸುವ ಅವಕಾಶ ಅಥವಾ ಲೋನ್ಗಳು ಮಾಡ್ತಾ ಇದ್ದೀನಿ, ಟ್ರೈ ಮಾಡ್ತಾ ಇದ್ದೀನಿ, ಅಲ್ಲಿ ಸಿಗುತ್ತೆ ಅಂದ್ರೆ ಅದು ಸಹ ಸಾಧ್ಯತೆ ಇದೆ. ಅಥವಾ ಸ್ನೇಹಿತರು ಯಾರಿಗೋ ಹೇಳಿದೀನಿ ಸರ್, ನನ್ನ ಫ್ರೆಂಡ್ ಯಾರಿಗೋ ಹೇಳಿದೀನಿ ಸ್ವಲ್ಪ ದುಡ್ಡು ಬೇಕು ಅಂತ, ಸಿಗುತ್ತಾ ಸರ್, ಕೊಡ್ತಾನ ಸರ್ ಅಂದ್ರೆ ಅದು ಕೂಡ ಸಾಧ್ಯತೆ ಇದೆ. ಅದನ್ನು ತಳ್ಳಿ ಹಾಕುವಂತಿಲ್ಲ, ಅದು ದುಡ್ಡು ಬರ್ತದೆ. ಫ್ರೆಂಡ್ ಕೂಡ ದುಡ್ಡು ಕೊಡ್ತಾನೆ, ನಿಮಗೆ ಏನೋ ದುಡ್ಡು ಕೊಡಬೇಕು ಫ್ರೆಂಡ್, ಅದು ಕೊಡ್ತಾನೆ. ಅದು ಎಲ್ಲವೂ ನಿರ್ವಿಘ್ನವಾಗಿ ನಿಮಗೆ ದುಡ್ಡು ಕೈ ಸಿಗಲಿ ಅನ್ನುವಂಥ ಕಾರಣದಿಂದ ನಾವು ಈ ಸೌಭಾಗ್ಯ ಲಕ್ಷ್ಮಿ ಹೋಮವನ್ನ, ಶುಕ್ರ ಶಾಂತಿ ಹೋಮವನ್ನ, ರಾಹು ಶಾಂತಿ ಹೋಮ, ಕುಜ ಶಾಂತಿ ಹೋಮ, ಯಾಕೆಂದ್ರೆ ಷಷ್ಠಾಧಿಪತಿ ಕುಜ ನಿಮಗೆ. ಆಮೇಲೆ ಸ್ವಲ್ಪ ದೃಷ್ಟಿನೂ ಆಗ್ಬಿಡುತ್ತೆ, ಷಷ್ಠಾಧಿಪತಿ ಇದರಲ್ಲಿ ಸ್ವಲ್ಪ ದೃಷ್ಟಿನೂ ಆಗುತ್ತೆ. ಈ ಹೋಮದ ಭಸ್ಮವನ್ನು ಡೈಲಿ ಹಣೆಗೆ ಹಚ್ಕೊಳ್ಳಿ, ಸ್ವಲ್ಪ ಕಡಿಮೆ ಆಗುತ್ತೆ, ಏನು ತೊಂದರೆ ಇಲ್ಲ. ನಾವೇನು ನಿಮಗೋಸ್ಕರ ಹೋಮ ಮಾಡ್ತೀವಲ್ಲ, ಹೋಮ ಕೊರಿಯರ್ ಮೂಲಕ ಪ್ರಸಾದ ಕಳಿಸ್ಕೊಡ್ತೀವಲ್ಲ, ಹೋಮದ ಭಸ್ಮವನ್ನು ಡೈಲಿ ಹಣೆಗೆ ಹಚ್ಕೊಳ್ಳಿ, ಖಂಡಿತವಾಗಿ ದೃಷ್ಟಿನೂ ಕಡಿಮೆ ಆಗತ್ತೆ, ಒಳ್ಳೇದಾಗತ್ತೆ, ಏನು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ನೆಕ್ಸ್ಟ್ ನಾನು ನಿಮಗೆ ಸಾಲದ ವಿಚಾರ ಮಾತಾಡಾಯಿತು. ನೆಕ್ಸ್ಟ್ ಮಾತಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಸಂತಾನದ ವಿಚಾರ ಮಾತಾಡಬೇಕು. ಸಂತಾನಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥವ್ರಿಗೆ ಬಹಳ ಹಿನ್ನಡೆ ಆಗ್ತಾ ಇರುತ್ತೆ. ಯಾಕೆಂದ್ರೆ ವೃಶ್ಚಿಕ ರಾಶಿಗೆ ಪಂಚಮಾಧಿಪತಿಯ ಗುರು ಗೋಚಾರದಲ್ಲಿ ಗುರು ಏಪ್ರಿಲ್ ತನಕ ನೀಚ ಸ್ಥಿತಿಯಲ್ಲಿರೋದನ್ನ ಸ್ವಲ್ಪ ಹಿನ್ನಡೆ ಆಗ್ತಾ ಇರುತ್ತೆ ಮಾಡ್ತಕ್ಕಂಥ ಪ್ರಯತ್ನಕ್ಕೆ. ಸೊ ಆದ್ರಿಂದ ನೀವು ವೃಶ್ಚಿಕ ರಾಶಿಯವರು ನಿಮಗೆ ಮದುವೆ ಆಗಿದೆ ಬಟ್ ಇನ್ನು ಸಂತಾನ ಆಗಿಲ್ಲ ಅಂತ ಆದ್ರೆ
ಖಂಡಿತವಾಗಿ ನಾವು ಸಂತಾನ ಗೋಪಾಲ ಹೋಮವನ್ನು ಮಾಡ್ತಾ ಇದ್ದೇವೆ. ಯಾಕೆಂದ್ರೆ ನಿಮ್ಮ ಪಂಚಮಾಧಿಪತಿ ಬೇರೆ ಬೇರೆ ಗ್ರಹಗಳ ಜೊತೆಗೆ ಸೇರ್ಕೊಂಡು ಬಿಟ್ಟಿರ್ತಾನೆ. ಈ ಚತುರ್ಗ್ರಹ ಯೋಗ ಹೇಳಿದನಲ್ಲ ಅಲ್ಲಿ, ಅದರಿಂದ ರವಿಯೊಂದಿಗೆ ಅಸ್ತ ಬೇರೆ ಆಗ್ಬಿಡ್ತಾನೆ ಗುರು ಅವಾಗ. ಸೊ ಅದರಿಂದ ಅದೆಲ್ಲ ಆಗಬಾರ್ದು, ಅಥವಾ ನಿಮಗೆ ಮಾಡುವ ಪ್ರಯತ್ನಕ್ಕೆ ಯಶಸ್ಸು ಸಿಗಲಿ ಅನ್ನುವಂತಹ ಕಾರಣದಿಂದ ಸಂತಾನ ಗೋಪಾಲ ಹೋಮವನ್ನ ಈ ಎಲ್ಲ ಹೋಮಗಳ ಜೊತೆ ಮಾಡ್ತಾ ಇದ್ದೀವಿ ನಾವು. ವೃಶ್ಚಿಕ ರಾಶಿಯವರಿಗೆ ಮಕ್ಕಳಾಗದವ್ರಿಗೆ ಮಕ್ಕಳಾಗಲಿ, ಅಥವಾ ಒಂದು ಪಾಸಿಟಿವ್ ಬರಲಿ, ಅವರು ಮಾಡುವ ಸಂತಾನಕ್ಕೋಸ್ಕರ ಅವ್ರು ಮಾಡ್ತಾ ಇರ್ತಕ್ಕಂಥ ಪ್ರಯತ್ನದಲ್ಲಿ ಯಶಸ್ಸು ಸಿಗಲಿ ಅನ್ನುವಂಥದ್ದು ಉದ್ದೇಶ. ಸೊ ಸಂತಾನ ಗೋಪಾಲ ಹೋಮವನ್ನು ಮಾಡ್ತೇವೆ. ಎಷ್ಟೆಲ್ಲ ಹೋಮಗಳಾಯ್ತು: ಸಂತಾನ ಗೋಪಾಲ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ರಾಹುಕೇತು ಶಾಂತಿ, ಸೌಭಾಗ್ಯ ಲಕ್ಷ್ಮಿ ಹೋಮ, ಆ ಹೋಮದ ಒಂದು ಯಂತ್ರ ಎಲ್ಲದನ್ನು ಸಹ, ಈ ಯಂತ್ರವನ್ನು ಸಹ ಕಳಿಸ್ಕೊಡ್ತಕ್ಕಂಥದ್ದು. ಚಿಕ್ಕ ಯಂತ್ರ, ಇಷ್ಟು ದೊಡ್ಡದಲ್ಲ, ಚಿಕ್ಕ ಯಂತ್ರವನ್ನು ಕಳಿಸ್ಕೊಡ್ತಕ್ಕಂಥದ್ದು. ಇದೆಲ್ಲದೂ ಸಹ ಸಾಧ್ಯತೆ ಅವಕಾಶಗಳು ಈಗ ಇರ್ತಕ್ಕಂಥದ್ದು. ಬೇಗ ನಿಮ್ಮ ಹೆಸರು ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರನ್ನ ವಾಟ್ಸಪ್ ಮಾಡಿ ಸಂಕಲ್ಪ ಸೇವೆಗೆ ನಿಮ್ಮ ಹೆಸರನ್ನ ಬೇಗ ಕೊಟ್ಕೊಳ್ಳಿ. ಓಕೆ. ಸಂತಾನದ ವಿಚಾರ ಅಂದ್ರೆ ಬರೀ ಸಂತಾನ ಆಗಿರೋ ಸಂತಾನ ಆಗಲಿ ಅನ್ನೋದು ಅಷ್ಟೇ ವಿಚಾರ ಅಲ್ಲ. ನೀವು ವೃಶ್ಚಿಕ ರಾಶಿಯವರಿಗೆ ಏನಾಗುತ್ತೆ, ಪಂಚಮಾಧಿಪತಿ ಈಗ ನಿಜ ಸ್ಥಿತಿಯಲ್ಲಿ ಇರೋದ್ರಿಂದಾಗಿ ಮಕ್ಕಳ ವಿಚಾರದಲ್ಲಿ ಬಹಳ ಟೆನ್ಷನ್ ಆಗ್ಬಿಡುತ್ತೆ. ಮಕ್ಕಳನ್ನ ಸಾಕೋ ವಿಚಾರದಲ್ಲಿ ಇರಬಹುದು, ಮಕ್ಕಳನ್ನ ಬೆಳೆದು ಬಂದು ದೊಡ್ಡ ಮಕ್ಕಳು, ವೃಶ್ಚಿಕ ರಾಶಿಯವರು ನೀವು ದೊಡ್ಡವರಿದ್ದಾರೆ, ನಿಮ್ಮ ಮಕ್ಕಳು ಆಗಲೇ ದೊಡ್ಡ ಆಗಿದ್ದಾರೆ ಅಂತಂದ್ರು ಕೂಡ, ಮದುವೆ ಆಗಿದೆ ನಿಮ್ಮ ಮಕ್ಕಳಿಗೆ ಅಂದ್ರೂ ನಿಮ್ಮ ಮಕ್ಕಳ ಮದುವೆ ಮಧ್ಯ ಸ್ವಲ್ಪ ಮನಸ್ತಾಪ, ಜಗಳ, ನೀವು ಹೇಳಿದ್ದು ಅವ್ರಿಗಾಗಲ್ಲ, ಅವ್ರು ಹೇಳಿದ್ದು ನಿಮ್ಗಾಗಲ್ಲ. ನಾವು ವೃಶ್ಚಿಕ ರಾಶಿ ಸ್ವಾಮಿ, ನಮ್ಮ ಮಕ್ಕಳು ನಾವು ಹೇಳ್ದಂಗೆ ಕೇಳ್ತಾರೆ, ನಮ್ಮ ಮಕ್ಕಳಿಗೆ ನನಗೆ ಸಿಕ್ಕಾಡೆ ಸಮಸ್ಯೆ ಆಗ್ತಾ ಇದೆ, ನಮ್ಮ ಹಾಗೂ ನಮ್ಮ ಮಕ್ಕಳ ಮಧ್ಯೆಯಲ್ಲಿ ಸಿಕ್ಕಾಡೆ ಸಮಸ್ಯೆಗಳಾಗ್ತಾ ಇದೆ ಅಂತಂದ್ರೆ, ಈ ಸಂತಾನ ಗೋಪಾಲ ಹೋಮ, ಗುರು ಶಾಂತಿ, ಶನಿ ಶಾಂತಿ, ಚತುರ್ಗ್ರಹ ಶಾಂತಿ ಹೋಮಗಳಿಂದ ಆ ಹೋಮದ ಭಸ್ಮವನ್ನು ನೀವು ಧಾರಣೆ ಮಾಡ್ಕೊಳ್ಳೋದ್ರಿಂದಲೂ ಸಹ ನಿಮಗೆ ಹಾಗೂ ನಿಮ್ಮ ಮಕ್ಕಳ ಮಧ್ಯದಲ್ಲಿ ಒಂದು ಸ್ವಲ್ಪ ನೆಮ್ಮದಿ ಏರ್ಪಾಡಾಗ್ಲಿ, ಸ್ವಲ್ಪ ಐಕ್ಯತೆ ಏರ್ಪಾಡಾಗ್ಲಿ, ಒಳ್ಳೇದಾಗ್ಲಿ ಅನ್ನುವಂಥದ್ದು ಉದ್ದೇಶ. ಸೊ ಮಕ್ಕಳಾಗದೇವ್ರವ್ರಿಗೆ ಮಾತ್ರ ಸಂತಾನ ಗೋಪಾಲ ಹೋಮ ಅಲ್ಲ, ಮಕ್ಕಳಾಗಿರ್ತಕ್ಕಂಥವ್ರಿಗೂ ಕೂಡ ಒಳ್ಳೇದಾಗ್ಲಿ ಅನ್ನುವಂಥದ್ದು. ನೆಕ್ಸ್ಟ್ ವಿಚಾರ, ಅವಿವಾಹಿತರಿಗೆ ವಿವಾಹದ ವಿಚಾರವಾಗಿ ನಾವು ಸಪ್ತಮಾಧಿಪತಿಯಾಗತಕ್ಕಂಥವನು ಕುಜಗ್ರಹ, ಶುಕ್ರಗ್ರಹ ಕುಟುಂಬ ಸ್ಥಾನ ಎರಡನೇ ದ್ವಿತೀಯದಲ್ಲಿರ್ತಾನೆ. ಆದ್ರಿಂದಾಗಿ ಒಂದು ವಿಚಾರ ಹೇಳ್ತೀನಿ ನಿಮಗೆ, ಗುರುಬಲ ಇಲ್ಲ, ಮುಗಿದೋಯ್ತು ಗುರುಬಲ. ಅದಾದ್ರೂ ಕೂಡ ವೃಶ್ಚಿಕ ರಾಶಿಯವರಿಗೆ ಸಪ್ತಮಾಧಿಪತಿ ದ್ವಿತೀಯದಲ್ಲಿರ್ತಾನೆ ಅಂತ ಅಂದಾಗ ಆಮೇಲೆ ತೃತೀಯಕ್ಕೆ ಹೋಗ್ತಾನೆ. ಎಲ್ಲೋ ನಿಮ್ಮ ಕುಟುಂಬದಲ್ಲಿಗೆ ಹುಡುಕಿದ್ದಾರೆ. ಅಂದ್ರೆ ವೃಶ್ಚಿಕ ರಾಶಿ ಅವಿವಾಹಿತರು ನೀವು ಅಂತಂದ್ರೆ ನಿಮ್ಮ ಸಂಬಂಧಗಳಲ್ಲೇ ದೂರದ ರಿಲೇಷನ್, ಹತ್ತಿರದ ರಿಲೇಷನ್ ಏನಿರಲ್ಲ, ಅದರ ರಿಲೇಷನ್ಗಳಲ್ಲೇ ಸ್ವಲ್ಪ ಹುಡುಗ ಅಥವಾ ಹುಡುಗಿ ಅಲ್ಲೇ ಸಿಗುವಂತ ಸಾಧ್ಯತೆ ಈ ತಿಂಗಳಲ್ಲಿ ಜಾಸ್ತಿ ಇದೆ. ಸಪ್ತಮಾಧಿಪತಿ ದ್ವಿತೀಯದಲ್ಲಿದ್ದಾಗ ಅಲ್ಲೇ ಹುಡುಕಬೇಕು. ಆಮೇಲೆ ತೃತೀಯಕ್ಕೆ ಹೋದ ಅಂದ್ರೆ ಸೋದರ ಸಂಬಂಧ, ಅಂದ್ರೆ ಮಾವನ ಮಗಳು, ಅತ್ತೆ ಮಗಳು, ಈ ಕಡೆ ಪ್ರಯತ್ನಗಳನ್ನು ಮಾಡಬೇಕು. ಇದಾಯ್ತಲ್ವೇ? ಈ ಧನುರ್ಮಾಸದಲ್ಲಿ ಪ್ರಯತ್ನಗಳು, ಪುಷ್ಯಮಾಸದ ಪ್ರಯತ್ನಗಳು ಮಾಡೋದು ಸ್ವಲ್ಪ ಕಡಿಮೆ. ಪ್ರಯತ್ನ ಮಾಡಿ ಮದುವೆ ಆಮೇಲೆ ಇಟ್ಕೊಂಡ್ರೆ ಆಯ್ತು, ಮಾಗದಲ್ಲೋ ಯಾವಾಗೋ ಇಟ್ಕೊಂಡ್ರೆ ಆಯ್ತು, ಫಿಕ್ಸ್ ಆಯ್ತು ಅಂತಂದ್ರೆ. ಸೊ ಅದು ಕೂಡ ಅಷ್ಟೇನೆ, ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಲಿ ವೃಶ್ಚಿಕ ರಾಶಿಯವರಿಗೆ ಅಂತ ಶುಕ್ರ ಶಾಂತಿ ಹೋಮ. ಏನಾದ್ರು ಸರ್ಪದೋಷದಿಂದ ಮದುವೆ ಆಗ್ತಾ ಇಲ್ಲ ಅಂತ ಆದ್ರೆ ರಾಹುಕೇತು ಶಾಂತಿ, ಯಾಕಂದ್ರೆ ಸಪ್ತಮದಲ್ಲಿ ರಾಹು ಇದ್ದಾನೆ ನಿಮಗೆ. ಸೊ ಅದರಿಂದಾಗಿ ರಾಹುಕೇತು ಶಾಂತಿ, ಸಪ್ತಮಕ್ಕೆ ಕೇತುವಿನ ದೃಷ್ಟಿ, ಮದುವೆ ಫಿಕ್ಸ್ ಆಗಿ ಕ್ಯಾನ್ಸಲ್ ಆಗ್ತಾ ಇದೆ ಸರ್, ಎಲ್ಲ ಇನ್ನೇನು ಲಾಸ್ಟ್ ಮೊಮೆಂಟ್ಗೆ ಬಂದು ಕ್ಯಾನ್ಸಲ್ ಆಗ್ತಾ ಇದೆ ಸರ್ ಅಂತ. ಸೊ ಒಳ್ಳೆದಾಗಲಿ ಅನ್ನೋ ದೃಷ್ಟಿಯಿಂದ ರಾಹುಕೇತು ಶಾಂತಿ ಹೋಮವನ್ನ, ಸಪ್ತಮಾಧಿಪತಿ ಶುಕ್ರ ಶಾಂತಿ ಹೋಮವನ್ನ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ ಎಲ್ಲ ನಿಮಗೆ ವೃಶ್ಚಿಕ ರಾಶಿಯವ್ರಿಗೆ ಮದುವೆ ಆಗಿರೋರು ಮದುವೆ ಆಗಲಿ, ಮದುವೆ ಆಗಿರತಕ್ಕಂಥ ಮಕ್ಕಳಾಗದಿರತಕ್ಕಂಥವ್ರಿಗೆ ಮಕ್ಕಳಾಗಲಿ, ಮಕ್ಕಳಾಗಿದ್ದು ಸಹ ಸಮಸ್ಯೆ ಇರತಕ್ಕಂಥವ್ರಿಗೆ ಆ ಸಮಸ್ಯೆ ಬಾಧೆ ಪರಿಹಾರವಾಗಲಿ, ಸಂತಾನ ಗೋಪಾಲ ಹೋಮ, ಅವಿವಾಹಿತರಿಗೆ ವಿವಾಹವಾಗಲಿ ಅಂತ ಆಶ್ಲೇಷ ಬಲಿ ಪೂಜೆ ಸಹಿತ ಸಪ್ತಮಾಧಿಪತಿಯ ಹೋಮಗಳು ಎಲ್ಲವೂ ಸಹ ಆಗತ್ತೆ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಂಡ್ರೆ ಅನುಕೂಲ, ನಿಮಗೆ ಅನುಕೂಲ. ನೆಕ್ಸ್ಟ್, ಭೂಮಿ ಖರೀದಿ ಯೋಗ ಒಂದು ವಿಚಾರ ಮಾತಾಡ್ಬೇಕು ನಿಮಗೆ. ಏನಂದ್ರೆ ಇಲ್ಲಿ ಭೂಮಿ ಖರೀದಿ ಯೋಗ ಅನ್ನೋದಕ್ಕಿಂತ ಭೂಮಿ ಮಾರಾಟ ಮಾಡುವ ಯೋಗ ಚೆನ್ನಾಗಿದೆ. ಅಂದ್ರೆ ಮಾರಾಟ ಮಾಡುವ ಇದಿದ್ರೆ ನಿಮಗೆ ಅಂತ ಆಸೆ ಅಥವಾ ಆ ಒಂದು ಆಲೋಚನೆಗಳು ಏನಾದ್ರು ನಿಮಗಿದ್ರೆ ಖಂಡಿತವಾಗಿ ನೀವು ಭೂಮಿ ಮಾರಾಟ ಮಾಡಬಹುದು, ಏನು ತೊಂದರೆ ಇಲ್ಲ. ಅವಕಾಶಗಳು ತುಂಬಾ ಚೆನ್ನಾಗಿ ಸಿಗುತ್ತೆ. ಭೂಮಿಕಾರಕ ಷಷ್ಠದಲ್ಲಿ ಕುಜ ನಿಮಗೆ ಶುಭ ಫಲಗಳನ್ನು ಕೊಡಬೇಕು. ಸೊ ಆ ಲೆಕ್ಕದಲ್ಲಿ ಕೊಡ್ತಾನೆ. ಇಲ್ಲ ಭೂಮಿ ಖರೀದಿ ಮಾಡಕ್ ಹೋದ್ರೆ ಏನಾಗ್ಬಿಡುತ್ತೆ ಗೊತ್ತಾ, ನಿಮಗೆ ಲಿಕ್ವಿಡ್ ಕ್ಯಾಶ್ ಸಿಗೋದಿಲ್ಲ, ಖರೀದಿ ಮಾಡ್ಲಿಕ್ಕೆ ದುಡ್ಡು ಸಿಗೋದಿಲ್ಲ. ಇನ್ನು ಲೋನ್ಗೆ ಟ್ರೈ ಮಾಡಿ, ಲೋನ್ ಮೂಲಕ ನೀವು ಭೂಮಿ ಖರೀದಿ ಮಾಡ್ತೀವಿ ಅಂದ್ರೆ ಎಲ್ಲ ಭೂಮಿಗೂ ಲೋನ್ ಆಗಲ್ಲ. ನನಗೆ ಕೃಷಿ ಜಮೀನಿಗೆ ಭೂಮಿಗೆ ಲೋನ್ ಸಿಗ್ತಕ್ಕಂತಹ ಕೊಡ್ತಕ್ಕಂಥ ಬ್ಯಾಂಕ್ ನನಗೆ ಗೊತ್ತಿರೋದು ಯಾವುದು ಒಂದು ಫೆಡರಲ್ ಬ್ಯಾಂಕ್ ಒಂದು ಕೊಡುತ್ತೆ ಅಷ್ಟೇ, ಮತ್ತೆ ಯಾವುದು ಬ್ಯಾಂಕ್ ಕೊಡಲ್ಲ. ಇರಲಿ, ನಾವು ಯಾವುದು ಬ್ಯಾಂಕ್ಲ ಹೆಸರು ಬೇಡ ಇಲ್ಲಿ. ಬಟ್ ನೀವು ಲೋನ್ ಮಾಡಿ ನೀವು ಭೂಮಿ ಖರೀದಿ ಮಾಡ್ತೀರಾ ಅಂದ್ರೆ ಅಲ್ಲಿ ನಿಮಗೆ ಏನೋ ಎಲ್ಲ ಅಪ್ರೂವಲ್ ಆಗಿ ಲೇಔಟ್ ಐತೆ ಈ ಥರದ್ದು ಮಾತ್ರ ಸಿಗ್ತಕ್ಕಂಥದ್ದು. ಸೊ ಅದರಿಂದ ಬ್ಯಾಂಕ್ ಲೋನ್ಗಳ ಮೂಲಕ ನೀವು ಲೋನ್ ಮಾಡ್ತೀರಾ ಅಂದ್ರೆ ಮಾಡಿ, ಅದು ಮಾತ್ರ ಸಿಗ್ತದೆ. ಲಿಕ್ವಿಡ್ ಕ್ಯಾಶ್ನಲ್ಲಿ ಭೂಮಿ ಖರೀದಿ ಮಾಡ್ತೀನಿ ಅಂತಂದ್ರೆ ಕಷ್ಟ. ಆದ್ರೆ ಭೂಮಿಯನ್ನು ಮಾರಾಟ ಮಾಡ್ತೀನಿ ಅಂತಂದ್ರೆ ಮಾತ್ರ, ಅಂದ್ರೆ ನಿಮ್ಮ ಹತ್ರ ಆಲ್ರೆಡಿ ಒಂದು ಸೈಟೋ ಜಮೀನ ಏನೋ ಇದೆ, ಇದನ್ನ ಸೇಲ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂದ್ರೆ ವೃಶ್ಚಿಕ ರಾಶಿಯವ್ರಿಗೆ ಅನುಕೂಲ ಆಗುವ ಸಾಧ್ಯತೆ ಚೆನ್ನಾಗಿದೆ. ಓಕೆ, ಅದೊಂದು ಅವಕಾಶ ಚೆನ್ನಾಗಿದೆ. ನೋಡಿ, ಯೋಚನೆ ಮಾಡ್ಕೊಳ್ಳಿ. ಭೂಮಿ ಖರೀದಿ ಮಾಡುವಂತಹ ಯೋಗಗಳಲ್ಲಿ ನಿಮಗೆ ಇರ್ತಕ್ಕಂಥದ್ದು. ಆಮೇಲೆ
ಈಗ ಭೂಮಿ ಖರೀದಿ ಅಥವಾ ಸೇಲು, ನಮ್ದು ಒಂದು ಭೂಮಿ ಸೈಟ್ ಇದೆ ಸರ್, ಅದು ಏನೋ ಸ್ವಲ್ಪ ಲೀಗಲಿ ಪ್ರಾಬ್ಲಮ್ ಆಗ್ಬಿಟ್ಟಿದೆ, ಅದು ಲೀಗಲ್ ಪ್ರಾಬ್ಲಮ್ ಬಂದಿದೆ, ಅದು ಸಾಲ್ವ್ ಆಗುತ್ತಾ ಸರ್, ಪ್ರಯತ್ನ ಮಾಡಲ್ಲ ಅಂದರೆ ಮಾಡಿ, ಈ ಒಂದು ಇದರಲ್ಲಿ ಮಾಡಿ. ಅದೇ ಹೇಳ್ತನಲ್ಲ, ಸ್ವಲ್ಪ ದುಡ್ಡು ನಿಮ್ಮ ಕಡೆಯಿಂದನೇ ಹೋಗ್ಬೋದು ಅಥವಾ ಅವ್ರ ಕಡೆಯಿಂದನೇ ಬರ್ಬೋದು. ಒಂದು ಸೆಟ್ಲ್ಮೆಂಟ್ಗಳಾಗುವಂತಹ ಮಾಡಿಕೊಂಡ್ರೆ ಪ್ರಯತ್ನಗಳು ಯಶಸ್ಸಾಗುವಂಥ ಸಾಧ್ಯತೆಗಳು ಇದೆ. ಸಪ್ತಮದ ಪರಮೋಚ್ಚ ಸ್ಥಿತಿಯ ರಾಹು, ಅದೇ ಸ್ವಲ್ಪ ಶಾಂತಿಗಳಾಗಬೇಕು. ಈ ಒಂದು ಏನೋ ರಾಹು ಶಾಂತಿ, ಕೇತು ಶಾಂತಿ ಆಗಬೇಕು, ಕುಜ ಶಾಂತಿ ಆಗಬೇಕು, ಶುಕ್ರನಿಗೆ ಆರಾಧನೆ ಆಗಬೇಕು. ಸೊ ಇದೆಲ್ಲವೂ ಸಹ ನಾವು ಡಿಸೆಂಬರ್ 30ನೇ ತಾರೀಕೆ ಮಾಡ್ತಾ ಇದ್ದೇವೆ, ಹುಣ್ಣಿಮೆ. ಸೊ ಇದೆಲ್ಲ ಒಂದು ಸಂಕಲ್ಪ ಸೇವೆ ಕೊಟ್ಟರೆ ನಿಮ್ಗೆ ಇದಿಷ್ಟು ಹೋಮಗಳು ಆಗುತ್ತೆ ನಿಮಗೆ. ಹಾಗೂ ಪ್ರಸಾದ ನಿಮಗೆ ಲೈವಲ್ಲಿ ಹೋಮ, ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ, ಇಡೀ ಹೋಮ ಲೈವ್ ನೋಡಬಹುದು. ಪ್ರಸಾದ ನಿಮಗೆ ಕೊರಿಯರ್ ಮೂಲಕ ಬರ್ತದೆ ನಿಮಗೆ. ಸೊ ಅನುಕೂಲ, ನಿಮಗೆ ನೋಡ್ಕೊಳ್ಳಿ ಏನು ಮಾಡೋಕ್ಕಾಗತ್ತೆ ಅಂತ. ಆದಷ್ಟು ಬೇಗ ನಿಮ್ಮ ಹೆಸರನ್ನ ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಡೀಟೇಲ್ಸ್ ಎಲ್ಲ ವಾಟ್ಸಪ್ ಮಾಡಿಬಿಡಿ. ಓಕೆ, ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿರೋ ನಕ್ಷತ್ರ, ವೃಶ್ಚಿಕ ರಾಶಿ ರಾಶಿ, ನಿಮ್ಮ ವಿಳಾಸ ಎಲ್ಲದನ್ನೂ ಸಹ ವಾಟ್ಸಪ್ ಮಾಡಿ. ಎಲ್ಲ ವಿಚಾರಗಳನ್ನು ತಿಳಿಸಿದ್ದೇನೆ ಹೆಚ್ಚು ಕಡಿಮೆ. ಸೊ ಅಕಸ್ಮಾತ್ ಯಾವ್ದಾದ್ರು ವಿಚಾರಗಳು ಬಿಟ್ಟೋಗಿ ವೈಯಕ್ತಿಕ ಏನಾದ್ರು ವಿಚಾರಗಳಿದ್ರೆ ದಯವಿಟ್ಟು ನೀವು ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಜನ್ಮ ದಿನಾಂಕ, ಜನ್ಮ ಸಮಯ, ಜನ್ಮಸ್ಥಳ ವಾಟ್ಸಪ್ ಮಾಡಿಕೊಂಡು ನಿಮ್ಮ ವೈಯಕ್ತಿಕ ಜಾತಕ ಪರಿಶೀಲನೆ ಸಹ ಮಾಡ್ಬೋದು. ನೇರ ಭೇಟಿ ಸದ್ಯ ಇಲ್ಲ, ಫೋನ್ ಕನ್ಸಲ್ಟೇಷನ್ ಮಾಡ್ಬೋದು. ಇಡೀ ಜಾತಕ ನಿಮ್ಮದು PDF ಮಾಡಿ ಕನ್ವರ್ಟ್ ಮಾಡಿ ನಿಮಗೆ ಕೊರಿಯರ್ ಮೂಲಕ PDF ಮಾಡಿ ನಿಮಗೆ ವಾಟ್ಸಪ್ ಮೂಲಕ ಕಳಿಸ್ಕೊಡ್ತೇವೆ. ಹಾಗೂ ಇಡೀ ಜಾತಕವನ್ನು ನಿಮ್ಮದು ಫೋನ್ ಮೂಲಕ ನೀವು ಕೇಳ್ಕೊಳ್ಬಹುದು, ಆರಾಮಾಗಿ ನನ್ನ ಹತ್ರ ಮಾತಾಡ್ಬೋದು, ಏನು ತೊಂದರೆ ಇಲ್ಲ. ಓಕೆ, ಸೊ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಎಲ್ಲ ಕಡೆ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಹತ್ರ ನೋಡಿ, ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಕೆಂಪು ಅಕ್ಷರಗಳಲ್ಲಿ ಅದನ್ನು ಒತ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ. ಎಲ್ಲ ವಿಡಿಯೋಗಳು ಅಪ್ಡೇಟ್ ನಿಮಗೆ ಖಂಡಿತವಾಗಿ ಸಿಗುತ್ತೆ. ಇದಾಗಿತ್ತು ವೃಶ್ಚಿಕ ರಾಶಿಯವರ 2021ನೇ ಇಸವಿಯ ಜನವರಿ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯ. ಎಲ್ಲರಿಗೂ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.